ಶಾಂತಿ. ಮುರಳಿಯ ದಿನಾಂಕ 27/2/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈ ಸ್ಮಶಾನವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರ. ಆದ್ದರಿಂದ ತಮಗೆ ಈ ಹಳೆಯ ಪ್ರಪಂಚ ಸ್ಮಶಾನದ ಜೊತೆ ಪೂರ್ತಿ ವೈರಾಗ್ಯ ಇರಬೇಕು. ಪ್ರಶ್ನೆ: ಬೇಹದ್ದಿನ ತಂದೆ ತನ್ನ ಆತ್ಮಿಕ ಮಕ್ಕಳಿಗೆ ಅದ್ಭುತವಾದ ಸೇವಾದಾರಿ ಆಗಿದ್ದಾರೆ, ಹೇಗೆ? ಉತ್ತರ: ಬಾಬಾ ಹೇಳುತ್ತಾರೆ, ಮಕ್ಕಳೇ, ನಾನು ನಿಮ್ಮ ಡೋಬಿಯಾಗಿದ್ದೇನೆ. ತಾವು ಮಕ್ಕಳಿಗೇನು ಪೂರ್ತಿ ಪ್ರಪಂಚದ ಚೀಚಿ ಕೊಳಕು ವಸ್ತ್ರ ಅಂದರೆ ಆತ್ಮರೂಪಿ ವಸ್ತ್ರಗಳನ್ನು ಸೆಕೆಂಡಿನಲ್ಲಿ ಶುದ್ಧ ಮಾಡುತ್ತೇನೆ. ಆತ್ಮರೂಪಿ ವಸ್ತ್ರ ಸ್ವಚ್ಛವಾಗುವುದರಿಂದ ಶರೀರವು ಶುದ್ಧವಾಗಿರುವುದು ಸಿಗುತ್ತದೆ. ಇಂತಹ ಅದ್ಭುತವಾದ ಸೇವಾದಾರಿ ಮನ್ಮನಾಭವದ ಚೂ ಮಂತ್ರದಿಂದ ಎಲ್ಲರನ್ನೂ ಸೆಕೆಂಡಿನಲ್ಲಿ ಸ್ವಚ್ಛ ಮಾಡುತ್ತಾರೆ. ಓಂ ಶಾಂತಿ. ಓಂ ಶಾಂತಿಯ ಅರ್ಥ ತಾವು ಮಕ್ಕಳಿಗೆ ತಂದೆಯೇ ತಿಳಿಸಿದ್ದಾರೆ. ಅಹಂ, ನಾನು ಆತ್ಮನ ಸ್ವಧರ್ಮವಾಗಿದೆ ಶಾಂತಿ. ಶಾಂತಿಧಾಮದಲ್ಲಿ ಹೋಗಲು ಯಾವುದೇ ಪುರುಷಾರ್ಥ ಮಾಡಬೇಕಾಗಿಲ್ಲ. ಆತ್ಮ ಸ್ವಯಂ ಶಾಂತ ಸ್ವರೂಪ ಶಾಂತಿಧಾಮದಲ್ಲಿ ಇರುವಂತಹದ್ದಾಗಿದೆ. ಸ್ವಲ್ಪ ಸಮಯಕ್ಕೋಸ್ಕರ ಶಾಂತಿ ಇರಬಹುದು. ಆತ್ಮ ಹೇಳುತ್ತದೆ, ನಾನು ಕರ್ಮೇಂದ್ರಿಯಗಳ ಹೊರೆಯಿಂದ ಸುಸ್ತಾಗಿದ್ದೇನೆ. ನಾನು ನನ್ನ ಸ್ವಧರ್ಮದಲ್ಲಿ ನಿಂತಿದ್ದೇನೆ, ಶರೀರದಿಂದ ಭಿನ್ನವಾಗಿದ್ದೇನೆ. ಆದರೆ ಕರ್ಮವಂತೂ ಮಾಡಲೇಬೇಕು. ಎಲ್ಲಿಯವರೆಗೆ ಶಾಂತಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯ? ಆತ್ಮ ಹೇಳುತ್ತದೆ, ನಾನು ಶಾಂತಿಯ ದೇಶದ ನಿವಾಸಿಯಾಗಿದ್ದೇನೆ. ಕೇವಲ ಇಲ್ಲಿ ಶರೀರದಲ್ಲಿ ಬರುವುದರಿಂದ ನಾನು ಶಬ್ದದಲ್ಲಿ ಬಂದಿದ್ದೇನೆ. ನಾನು ಆತ್ಮ ಅವಿನಾಶಿ, ನನ್ನದು ಈ ದೇಹ ವಿನಾಶಿಯಾಗಿದೆ. ಆತ್ಮ ಪಾವನ ಮತ್ತು ಪತಿತ ಆಗುವುದು. ಸತ್ಯಯುಗದಲ್ಲಿ ಪಂಚತತ್ವಗಳು ಸಹ ಸತೋ ಪ್ರಧಾನವಾಗಿರುತ್ತವೆ. ಇಲ್ಲಿ ಪಂಚತತ್ವಗಳು ಸಹ ತಮೋ ಪ್ರಧಾನವಾಗಿವೆ. ಚಿನ್ನದಲ್ಲಿ ಅಲಾಯ್ ಮಿಕ್ಸ್ ಆಗುವುದರಿಂದ ಚಿನ್ನ ಪತಿತವಾಗುವುದು ಮತ್ತು ಅದನ್ನು ಶುದ್ಧ ಮಾಡಲು ಬೆಂಕಿಯಲ್ಲಿ ಹಾಕಲಾಗುವುದು. ಇದರ ಹೆಸರಾಗಿದೆ ಯೋಗ ಅಗ್ನಿ. ಆತ್ಮನನ್ನು ಶುದ್ಧ ಮಾಡುವುದು ಇದು ಯೋಗ ಅಗ್ನಿ ಆಗಿದೆ. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಹಠಯೋಗಗಳಿವೆ, ಕಲಿಸ್ಕೊಡ್ತಿರ್ತಾರೆ. ಅದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದಿಲ್ಲ. ಯೋಗ ಅಗ್ನಿ ಇದಾಗಿದೆ, ಇದರಿಂದ ಪಾಪ ಸುಟ್ಟು ಹೋಗುತ್ತದೆ. ಪ್ರಪಂಚದಲ್ಲಂತೂ ಅನೇಕ ಪ್ರಕಾರದ ಹಠಯೋಗಗಳನ್ನು ಕಲಿಸುತ್ತಾರೆ. ಅದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದಿಲ್ಲ. ಯೋಗ ಅಗ್ನಿ ಇದಾಗಿದೆ, ಇದರಿಂದ ಪಾಪ ಸುಟ್ಟು ಹೋಗುತ್ತದೆ. ಆತ್ಮನನ್ನು ಪತಿತತನದಿಂದ ಪಾವನ ಮಾಡುವಂತಹವರು ಪರಮಾತ್ಮ ಆಗಿದ್ದಾರೆ. ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಎಲ್ಲರೂ ಪತಿತರು ತಮೋ ಪ್ರಧಾನರು ಆಗಲೇಬೇಕು. ಈ ವೃಕ್ಷದ ಬೀಜರೂಪ ಶಿವ ತಂದೆ ಮೇಲೆ ಇದ್ದಾರೆ. ಯಾವಾಗ ತಂದೆಯನ್ನು ಕರೆಯುತ್ತಾರೆ ಆಗ ಬುದ್ಧಿ ಮೇಲೆ ಹೋಗುತ್ತದೆ. ಅವರಿಂದ ತಾವು ಆಸ್ತಿ ಪಡೆಯುತ್ತಿದ್ದೀರಾ. ಆ ತಂದೆ ಈಗ ಕೆಳಗೆ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬರಬೇಕಾಗುವುದು. ಮನುಷ್ಯ ಸೃಷ್ಟಿಯ ಯಾವ ವೃಕ್ಷ ಇದೆ, ಅನೇಕ ವೆರೈಟಿ ಧರ್ಮಗಳ ವೃಕ್ಷ, ಅದು ಈಗ ತಮೋ ಪ್ರಧಾನ ಪತಿತವಾಗಿದೆ, ಜಡೀಭೂತವಾಗಿದೆ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ದೇವತೆಗಳಿರುತ್ತಾರೆ, ಕಲಿಯುಗದಲ್ಲಿ ಅಸುರರಿರುತ್ತಾರೆ. ಬಾಕಿ ಅಸುರರು ಮತ್ತು ದೇವತೆಗಳ ಯುದ್ಧವೇನೂ ಆಗುವುದಿಲ್ಲ. ಅವು ಈ ಅಸುರಿ ಪಂಚವಿಕಾರಗಳ ಮೇಲೆ ಯೋಗ ಬಲದಿಂದ ವಿಜಯ ಪಡೆಯುತ್ತೀರಾ. ಬಾಕಿ ಯಾವುದೇ ಹಿಂಸೆಯ ಮಾತಂತೂ ಇಲ್ಲ, ಹಿಂಸೆಯ ಯುದ್ಧದ ಮಾತು ಇಲ್ಲ. ತಾವು ಯಾವುದೇ ಪ್ರಕಾರದ ಹಿಂಸೆ ಮಾಡುವುದಿಲ್ಲ, ಎಂದಿಗೂ ಯಾರ ಮೇಲೆಯೂ ಕೈ ಮಾಡುವುದಿಲ್ಲ. ತಾವು ಡಬಲ್ ಅಹಿಂಸಕರಾಗಿದ್ದೀರಾ. ಕಾಮ ಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ. ತಂದೆ ಹೇಳುತ್ತಾರೆ, ಈ ಕಾಮ ಕಟಾರಿ ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಕೊಡುತ್ತದೆ. ವಿಕಾರದಲ್ಲಿ ಹೋಗಬಾರದು. ದೇವತೆಗಳ ಮುಂದೆ ಮಹಿಮೆ ಮಾಡುತ್ತಾರೆ ಅಲ್ವಾ,
ತಾವು ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳೆಂದು ಆತ್ಮ ಹೇಳುತ್ತೆ. ನಾವು ಪತಿತರಾಗಿದ್ದೆವು, ಆದ್ದರಿಂದಲೇ ಕರೆಯುತ್ತೇವೆ, ಏ ಪತಿತ ಪಾವನ ಬನ್ನಿ ಎಂದು. ಯಾವಾಗ ಪಾವನರಾಗಿರುತ್ತೇವೆ ಆಗ ಯಾರನ್ನು ಕರೆಯುವುದಿಲ್ಲ, ಅದಕ್ಕೆ ಸ್ವರ್ಗವೆಂದು ಹೇಳಲಾಗುವುದು. ಇಲ್ಲಂತೂ ಸಾಧು ಸಂತರು ಎಷ್ಟು ಗೂಂಗರಿಯುತ್ತಿರುತ್ತಾರೆ, ಏ ಪತಿತ ಪಾವನ ಸೀತಾರಾಮ್ ಎಂದು ಕರೆಯುತ್ತಿರುತ್ತಾರೆ. ತಂದೆ ಹೇಳುತ್ತಾರೆ, ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ಪತಿತವಾಗಿದೆ, ಇದರಲ್ಲಿಯೂ ಸಹ ಯಾರ ದೋಷವೂ ಇಲ್ಲ. ಈ ಡ್ರಾಮವೇ ಈ ರೀತಿ ತಯಾರಾಗಿದೆ. ಎಲ್ಲಿಯವರೆಗೆ ನಾನು ಬರುವುದಿಲ್ಲ, ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕಾಗುವುದು. ಜ್ಞಾನ ಮತ್ತು ಭಕ್ತಿ, ಅನಂತರ ವೈರಾಗ್ಯ. ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಬರಬೇಕು. ಇದಾಗಿದೆ ಬೇಹದ್ದಿನ ವೈರಾಗ್ಯ, ಅವರದಾಗಿದೆ ಹದ್ದಿನ ವೈರಾಗ್ಯ. ತಾವು ತಿಳಿದುಕೊಂಡಿದ್ದೀರಾ, ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ. ಹೊಸ ಮನೆ ನಿರ್ಮಾಣ ಮಾಡಿದಾಗ ಹಳೆಯ ಮನೆಯ ಜೊತೆ ವೈರಾಗ್ಯ ಬರುತ್ತೆ ಅಲ್ವಾ? ಬೇಹದ್ದಿನ ತಂದೆ ಹೇಳುತ್ತಾರೆ, ಈಗ ನಾನು ನಿಮಗೆ ಸ್ವರ್ಗವೆಂಬ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ. ಈಗಂತೂ ನರಕವಿದೆ, ಸ್ವರ್ಗ ಹೊಸ ಪ್ರಪಂಚವಾಗಿದೆ, ನರಕ ಹಳೆಯ ಪ್ರಪಂಚವಾಗಿದೆ. ಈಗ ಹಳೆಯ ಪ್ರಪಂಚದಲ್ಲಿದ್ದು ನಾವು ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದೇವೆ. ಹಳೆಯ ಸ್ಮಶಾನವನ್ನು ನಾವು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ. ಇದೇ ಜಮುನಾ ಕಂಠವಾಗುವುದು. ಇದರಲ್ಲಿ ಮಹಲ್ಲುಗಳು ನಿರ್ಮಾಣವಾಗುತ್ತವೆ. ಇದೇ ದೆಹಲಿ ಜಮುನಾ ನದಿ ಆಗುವುದು. ಬಾಕಿ ಏನೆಲ್ಲ ತೋರಿಸುತ್ತಾರೆ, ಪಾಂಡವರದು ಕೋಟೆ ಇತ್ತು, ಅದೆಲ್ಲ ದಂತಕಥೆಗಳಿವೆ, ಬಹಳಷ್ಟು ಮಾಡಿದ್ದಾರೆ. ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಅವಶ್ಯವಾಗಿ ಪುನಃ ಅದೆಲ್ಲವೂ ಸಹ ತಯಾರಾಗತ್ತೆ. ಹೀಗೆ ತಾವು ಯಜ್ಞ ತಪ ದಾನ ಪುಣ್ಯ ಎಲ್ಲ ಮಾಡುತ್ತಾ ಬಂದಿದ್ದೀರಾ, ಮತ್ತೆಯೂ ಸಹ ಕಲ್ಪದ ನಂತರ ಮಾಡುತ್ತೀರಾ. ಮೊದಲು ತಾವು ಶಿವನ ಭಕ್ತಿ ಮಾಡುತ್ತಿದ್ದೀರಿ, ಫಸ್ಟ್ ಕ್ಲಾಸ್ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಿ. ಅದಕ್ಕೆ ವೈಭಿಚಾರಿ ಭಕ್ತಿ ಅಂದರೆ ಎಲ್ಲ ದೇವತೆಗಳಿಗೂ ಮಾಡ್ತಾರೆ, ಎಲ್ಲ ಮನುಷ್ಯರಿಗೂ ಮಾಡುವಂಥದ್ದು, ತತ್ವಗಳಿಗೂ ಮಾಡುವಂತಹದ್ದು. ಅದಕ್ಕೆ ವೈಭಿಚಾರಿ ಭಕ್ತಿ ಅಂತ ಹೇಳಲಾಗುವುದು. ಈಗ ತಾವು ಜ್ಞಾನ ಮಾರ್ಗದಲ್ಲಿದ್ದೀರಾ. ಇದಾಗಿದೆ ಅವ್ಯಭಿಚಾರಿ ಜ್ಞಾನ. ಒಬ್ಬ ಶಿವ ತಂದೆಯಿಂದ ತಾವು ಕೇಳುತ್ತೀರಾ. ಮೊಟ್ಟ ಮೊದಲು ತಾವು ಆ ತಂದೆಯ ಭಕ್ತಿಯನ್ನು ಪ್ರಾರಂಭಿಸಿದ್ದೀರಿ. ಆ ಸಮಯದಲ್ಲಿ ಬೇರೆ ಯಾವುದೇ ಧರ್ಮ ಇರಲಿಲ್ಲ, ತಾವೇ ಇದ್ರಿ. ತಾವು ಬಹಳ ಸುಖಿಗಳಾಗಿರುತ್ತಿದ್ದೀರಿ. ದೇವತಾ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ. ದೇವತೆಗಳು ಸ್ವರ್ಗ ಹೆಸರು ತೆಗೆದುಕೊಳ್ಳುತ್ತಿದ್ದಂತೆಯೇ ಬಾಯಿ ಸಿಹಿಯಾಗುತ್ತದೆ. ಅಂದಾಗ ತಾವು ಒಬ್ಬ ತಂದೆಯಿಂದಲೇ ಜ್ಞಾನವನ್ನು ಕೇಳುತ್ತೀರಾ. ತಂದೆ ಹೇಳುತ್ತಾರೆ, ಬೇರೆ ಯಾರಿಂದಲೂ ಕೇಳಬೇಡಿ. ಇದಾಗಿದೆ ನಿಮ್ಮ ಅವ್ಯಭಿಚಾರಿ ಜ್ಞಾನ. ಬೇಹದ್ದಿನ ತಂದೆಗೆ ತಾವು ಮಕ್ಕಳಾಗಿದ್ದೀರಾ. ತಂದೆಯಿಂದಲೇ ಆಸ್ತಿ ಸಿಗುವುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ತಂದೆಯು ಸ್ವಲ್ಪ ಸಮಯಕ್ಕಾಗಿ ಸಾಕಾರದಲ್ಲಿ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ನಾನೇ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ. ನನ್ನ ಸ್ಥಿರವಾದ ಶರೀರವಂತೂ ಇಲ್ಲ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ. ಶಿವ ಜಯಂತಿಯಿಂದ ತಕ್ಷಣ ಗೀತಾ ಜಯಂತಿ ಆಗುವುದು. ಅದರಿಂದಲೇ ಜ್ಞಾನ ಶುರು ಮಾಡಲಾಗುವುದು. ಈ ಆತ್ಮಿಕ ವಿದ್ಯಾಭ್ಯಾಸ ತಮಗೆ ಆತ್ಮಿಕ ತಂದೆಯೇ ಕೊಡುತ್ತಿದ್ದಾರೆ. ನೀರಿನ ಮಾತು ಇಲ್ಲ, ನೀರಿಗೆ ಜ್ಞಾನ ಅಂತ ಹೇಳಲಾಗುವುದಿಲ್ಲ. ಪತಿತರಿಂದ ಪಾವನರು ಜ್ಞಾನದಿಂದಲೇ ಆಗುತ್ತೀರಾ, ನೀರಿನಿಂದ ಪಾವನರಾಗುವುದಿಲ್ಲ. ನದಿಗಳಂತೂ ಪೂರ್ತಿ ಪ್ರಪಂಚದಲ್ಲಿ ಇವೆ. ಇಲ್ಲಂತೂ ಜ್ಞಾನ ಸಾಗರ ತಂದೆ ಬಂದಿದ್ದಾರೆ. ಅವರಲ್ಲಿ ಅಂದರೆ ಬ್ರಹ್ಮ ಬಾಬಾರವರಲ್ಲಿ ಪ್ರವೇಶ ಮಾಡಿ ಜ್ಞಾನವನ್ನು ತಿಳಿಸುತ್ತಾರೆ. ಇಲ್ಲಿ ಯಾವಾಗ ಯಾರಾದರೂ ಶರೀರ ಬಿಡುತ್ತಾರೆ, ಆಗ ಬಾಯಲ್ಲಿ ಗಂಗಾ ಜಲವನ್ನು ಹಾಕುತ್ತಾರೆ. ತಿಳಿದುಕೊಳ್ಳುತ್ತಾರೆ, ಈ ಜಲ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹದ್ದು. ಯಾವಾಗ ಪತಿತರಿಂದ ಪಾವನರಾಗುತ್ತಾರೆ, ಆಗ ಸ್ವರ್ಗದಲ್ಲಿ ಹೋಗುತ್ತಾರೆ ಎಂದು. ಎಲ್ಲಿಯೂ ಸಹ ಗೋಮುಖದಲ್ಲಿ ಹೋಗುತ್ತಾರೆ, ಗೋಮುಖದ ಬಳಿ ಹೋಗುತ್ತಾರೆ. ವಾಸ್ತವದಲ್ಲಿ ಗೋಮುಖ ತಾವು ಚೈತನ್ಯದಲ್ಲಿದ್ದೀರಾ.
ತಮ್ಮ ಬಾಯಿಂದ ಜ್ಞಾನ ಅಮೃತ ಹೊರಬರುವುದು, ಗೋವಿಂದ ಹಾಲು ಸಿಗುವುದು, ನೀರಿನ ಮಾತಿಲ್ಲ. ಈಗ ತಮಗೆ ಗೊತ್ತಾಗಿದೆ, ತಾವು ತಿಳಿದುಕೊಂಡಿದ್ದೀರಾ. ಡ್ರಾಮಾದಲ್ಲಿ ಏನು ಒಂದು ಬಾರಿ ನಡೆದು ಹೋಗುತ್ತದೆ, ಅದು ನಂತರ 5,000 ವರ್ಷಗಳ ನಂತರವೂ ನಡೆಯುತ್ತದೆ. ಅದೇ ರೀತಿ ಪುನರಾವರ್ತನೆ ಆಗುವುದು. ತಂದೆ ಕುಳಿತು ತಿಳಿಸುತ್ತಾರೆ, ತಂದೆ ಎಲ್ಲರ ಸದ್ಗತಿ ದಾತ ಆಗಿದ್ದಾರೆ. ಈಗಂತೂ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಮೊದಲು ತಾವು ಸಹ ತಿಳಿದುಕೊಂಡಿರಲಿಲ್ಲ ರಾವಣನನ್ನು ಏಕೆ ಸುಡಲಾಗುವುದೆಂದು. ಈಗ ತಾವು ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ದಶಹರ ಆಗುವುದು. ಪೂರ್ತಿ ಸೃಷ್ಟಿಯಲ್ಲಿ ರಾವಣ ರಾಜ್ಯ ಇದೆ ಅಲ್ವಾ? ಪೂರ್ತಿ ಪೃಥ್ವಿ ಲಂಕೆಯಾಗಿದೆ. ರಾವಣ ಹದ್ದಿನಲ್ಲಿ ಇಲ್ಲ. ರಾವಣನ ರಾಜ್ಯ ಪೂರ್ತಿ ಸೃಷ್ಟಿಯಲ್ಲಿ ಇದೆ. ಭಕ್ತಿಯು ಕೂಡ ಅರ್ಧ ಕಲ್ಪ ನಡೆಯುವುದು. ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತದೆ, ಅನಂತರ ವೈಭಿಚಾರಿ ಭಕ್ತಿ ಶುರುವಾಗುತ್ತದೆ. ದಶಹರ, ರಕ್ಷಾಬಂಧನ ಅದೆಲ್ಲ ಈಗಿನ ಹಬ್ಬಗಳು. ಶಿವ ಜಯಂತಿಯ ನಂತರ ಆಗುವುದು ಕೃಷ್ಣ ಜಯಂತಿ. ಈಗ ಕೃಷ್ಣಪುರಿ ಸ್ಥಾಪನೆಯಾಗುವುದು. ಇಂದು ಕಂಸಪುರಿಯಲ್ಲಿದ್ದೇವೆ, ನಾಳೆ ಕೃಷ್ಣಪುರಿಯಲ್ಲಿ ಇರುತ್ತೇವೆ. ಶ್ರೀಕೃಷ್ಣ ಈ ಪ್ರಪಂಚದಲ್ಲಿ ಇರಲು ಸಾಧ್ಯವಿಲ್ಲ. ಇದು ಕಲಿಯುಗ, ನರಕವಾಗಿದೆ. ಅಂತಹ ಶುದ್ಧ ಪವಿತ್ರ ಆತ್ಮ ಇಲ್ಲಿ ಇರಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಜನ್ಮ ಪಡೆಯುವುದೇ ಸತ್ಯಯುಗದಲ್ಲಿ. ಅಲ್ಲಿ ಫಸ್ಟ್ ರಾಜಕುಮಾರ, ಮೊದಲ ರಾಜಕುಮಾರ. ಶಾಲೆಯಲ್ಲಿ ಓದಲು ಹೋಗುತ್ತಾರೆ. ಯಾವಾಗ ದೊಡ್ಡವರಾಗುತ್ತಾರೆ ಆಗ ಸಿಂಹಾಸನಕ್ಕೆ ಮಾಲೀಕರಾಗುತ್ತಾರೆ. ಬಾಕಿ ರಾಸಲೀಲೆ ಇದೆಲ್ಲ ಪರಸ್ಪರದಲ್ಲಿ ಖುಷಿ ಆಚರಿಸಲು ನಡೆಯಬಹುದು. ಬಾಕಿ ಶ್ರೀಕೃಷ್ಣ ಯಾರಿಗೂ ಕುಳಿತು ಜ್ಞಾನವನ್ನು ತಿಳಿಸುವುದು ಹೇಗೆ? ಪೂರ್ತಿ ಮಹಿಮೆ ಒಬ್ಬ ಶಿವ ತಂದೆಯದಾಗಿದೆ. ಆ ತಂದೆಯೇ ಪತಿತರನ್ನು ಪಾವನ ಮಾಡುತ್ತಾರೆ. ತಾವೇನು ದೊಡ್ಡ ಆಫೀಸರ್ಸ್ಗೆ ತಿಳಿಸುತ್ತೀರಾ? ಆಗ ಹೇಳುತ್ತಾರೆ, ನೀವು ಸರಿಯಾಗಿ ಹೇಳುತ್ತೀರಾ, ರೈಟ್ ಎಂದು. ಆದರೆ ಬೇರೆಯವರಿಗೆ ಅವರು ತಿಳಿಸುವುದಿಲ್ಲ. ಬೇರೆ ಯಾರಿಗೂ ಅವ್ರು ಹೇಳೋದಿಲ್ಲ. ಹಾಂ, ಕರೆಕ್ಟ್ ಇದೆ, ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಅವರ ಮಾತನ್ನು ಯಾರು ಕೇಳುವುದೂ ಇಲ್ಲ. ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಆಗಿ ಅನಂತರ ಎಲ್ಲರಿಗೂ ಹೇಳಿದರೆ ಇವರಿಗೆ ಜಾದು ಆಗಿಬಿಟ್ಟಿದೆಪ್ಪ ಅಂತ ಅಂದ್ಕೊಳ್ತಾರೆ. BK ಹೆಸರು ಕೇಳಿದ್ರೆ ಅಷ್ಟೇ, ಜಾದು ಹತ್ಬಿಟ್ಟಿದೆ ಅವರಿಗೆ ಅಂತ ಹೇಳ್ತಾರೆ. ತಿಳ್ಕೊಳ್ತಾರೆ ಏನೋ ಜಾದು ಮಾಡಿಬಿಟ್ಟಿದ್ದಾರೆ ಎಂದು. ಸ್ವಲ್ಪ ಯಾರಿಗಾದರೂ ಜ್ಞಾನ ಕೊಟ್ಟರೆ ಹೇಳುತ್ತಾರೆ, BK ಜಾದು ಹಿಡಿದುಬಿಟ್ಟಿದೆ ಇವರಿಗೂ ಸಹ ಎಂದು ಹೇಳ್ತಾರೆ. ಇವರು ತಮ್ಮ ದಾದಾರವರನ್ನು, ಬ್ರಹ್ಮ ಬಾಬರವರನ್ನು ಬಿಟ್ಟು ಯಾರನ್ನು ಒಪ್ಪುವುದಿಲ್ಲ, ಭಕ್ತಿ ಮಾಡೋದಿಲ್ಲ ಅಂತೆಲ್ಲ ಹೇಳಿಬಿಡ್ತಾರೆ. ಬಾಬಾ ಅಂತೂ ಹೇಳ್ತಾರೆ, ಯಾರಿಗೂ ನಾನು ಭಕ್ತಿ ಬಿಡಿ ಅಂತ ಹೇಳೋದಿಲ್ಲ, ಮನ ಮಾಡೋದಿಲ್ಲ, ಬಿಡಿ ಅಂತ ಯಾರಿಗೂ ಹೇಳಲ್ಲ. ಕೇವಲ ಜ್ಞಾನ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇಷ್ಟ ಆಗಿದ್ದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳುತ್ತಾರೆ. ಆತ್ಮನಲ್ಲಿ ಶಕ್ತಿ ಬಂತು ಅಂತ ಅಂದರೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಯಿತು ಅಂತ ಹೇಳಿದ್ರೆ ಯಾವ್ದು ಸರಿ ಇರುತ್ತೆ ಅದನ್ನು ಮಾಡುತ್ತಾರೆ. ತಾವು ಭಕ್ತಿ ಬಿಟ್ಟು ಬಿಡ್ತೀರಾ, ವಿಕಾರ ಬಿಟ್ಟು ಬಿಡ್ತೀರಾ ಅಂತ ಹೇಳ್ತಾರೆ ಮನುಷ್ಯರು. ಇದರ ವಿಷಯದಲ್ಲಿ ಎಷ್ಟು ಹಂಗಾಮ ಆಗತ್ತೆ. ಬಾಬಾ ಹೇಳುತ್ತಾರೆ, ನಾನು ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದೇನೆ. ಇದರಲ್ಲಿ ಆಸುರಿ ಸಂಪ್ರದಾಯದವರು ವಿಘ್ನಗಳನ್ನು ಹಾಕುತ್ತಾರೆ. ಇದಾಗಿದೆ ಶಿವ ತಂದೆಯ ಬೇಹದ್ದಿನ ಯಜ್ಞ. ಇದರಲ್ಲಿ ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ಗಾಯನವೂ ಇದೆ. ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಯಿತು. ಯಾವಾಗ ಹಳೆಯ ಪ್ರಪಂಚ ವಿನಾಶವಾಗುವುದು ಆಗ ತಾವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಾ. ಮನುಷ್ಯರು ಹೇಳುತ್ತಾರೆ, ನಾವು ಹೇಳ್ತೀವಿ ಶಾಂತಿ ಬೇಕು ಅಂತ, ಈ BKs ಹೇಳ್ತಾರೆ ವಿನಾಶ ಆಗತ್ತೆ ಅಂತ. ತಂದೆ ಹೇಳುತ್ತಾರೆ, ಪೂರ್ತಿ ಹಳೆಯ ಪ್ರಪಂಚ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗುವುದು. ಈ ಹಳೆಯ ಪ್ರಪಂಚಕ್ಕೆ ಈಗ ಬೆಂಕಿ ಬೀಳಲಿದೆ. ಪರಿವರ್ತನೆಯಂತೂ ಆಗಲೇಬೇಕು. ಸ್ವರ್ಗವಂತೂ ಸ್ಥಾಪನೆ ಆಗಲೇಬೇಕು. ಪ್ರಾಕೃತಿಕ ವಿಕೋಪಗಳು ಬರುತ್ತವೆ, ವಿನಾಶವಂತೂ ಆಗಲೇಬೇಕು. ಬಾಬಾ ಹೇಳ್ತಾರೆ, ಸಾಸಿವೆಯ ರೀತಿಯಲ್ಲಿ ಎಲ್ಲ ಮನುಷ್ಯರು ಪುಡಿ ಆಗಿಬಿಡ್ತಾರೆ, ಸಮಾಪ್ತಿ ಆಗಿಬಿಡ್ತಾರೆ. ಬಾಕಿ ಆತ್ಮರೆಲ್ಲರೂ ಉಳ್ಕೊಳ್ತಾರೆ. ಶರೀರ ಎಲ್ಲ ವಿನಾಶ ಆಗತ್ತೆ, ಆತ್ಮರೆಲ್ಲರೂ ಮೇಲೆ ಮನೆಗೆ ಹೋಗುತ್ತೇವೆ.
ಕೆಲವರು ತಿಳ್ಕೊಳ್ತಾರೆ ಆತ್ಮ ಅವಿನಾಶಿ ಎಂದು. ಈಗ ಬೇಹದ್ದಿನ ಹೋಲಿಕ ಆಗುವುದಿದೆ. ಇದರಲ್ಲಿ ಶರೀರಗಳೆಲ್ಲ ಸಮಾಪ್ತಿಯಾಗುವುದು. ಬಾಕಿ ಆತ್ಮರು ಪವಿತ್ರರಾಗಿ ಮನೆಗೆ ಹೋಗುತ್ತೇವೆ. ಬೆಂಕಿಯಲ್ಲಿ ವಸ್ತು ಹಾಕಿದಾಗ ಶುದ್ಧವಾಗತ್ತೆ ಅಲ್ವಾ? ಅವನ ಮಾಡ್ತಾರೆ ಶುದ್ಧತೆಗಾಗಿ. ಅದೆಲ್ಲ ಶಾರೀರಿಕ ಮಾತುಗಳು. ಈಗಂತೂ ಪೂರ್ತಿ ಪ್ರಪಂಚ ಸ್ವಾಹ ಆಗಲಿದೆ. ವಿನಾಶಕ್ಕೆ ಮೊದಲು ಅವಶ್ಯವಾಗಿ ಸ್ಥಾಪನೆಯಾಗಬೇಕು. ಯಾರಿಗೆ ತಿಳಿಸಿದಾಗ ಮೊದಲು ಹೇಳಿ ಸ್ಥಾಪನೆ, ಅನಂತರ ವಿನಾಶ. ಬ್ರಹ್ಮರವರ ಮೂಲಕ ಸ್ಥಾಪನೆ. ಪ್ರಜಾಪಿತ ಅಂತೂ ಬಹಳ ಪ್ರಸಿದ್ಧವಾಗಿದ್ದಾರೆ. ಆದಿದೇವ ಮತ್ತು ಆದಿದೇವಿ, ಜಗದಂಬೆಯದು ಲಕ್ಷಾಂತರ ಮಂದಿರಗಳಿವೆ. ಎಷ್ಟು ಮೇಳಗಳಾಗುತ್ತವೆ. ತಾವು ಜಗದಂಬೆಗೆ ಮಕ್ಕಳಾಗಿದ್ದೀರಾ, ಜ್ಞಾನ ಜ್ಞಾನೇಶ್ವರಿ. ಅನಂತರ ಆಗುತ್ತೀರಾ ರಾಜರಾಜೇಶ್ವರಿ. ತಾವು ಬಹಳ ಧನವಂತರಾಗುತ್ತೀರಾ. ನಂತರ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿಯಿಂದ ದೀಪಾವಳಿಯಲ್ಲಿ ವಿನಾಶಿ ಹಣವನ್ನು ಬೇಡುತ್ತಾರೆ. ಇಲ್ಲಿ ಎಲ್ಲವೂ ಸಿಗುತ್ತದೆ. ಆಯುಷ್ಮಾನ್ ಭವ ಪುತ್ರವಾನ್ ಭವ. ಬಾಬಾ ವರದಾನ ಕೊಡ್ತಿದ್ದಾರೆ. ತಮಗೆ ಗೊತ್ತು ನಮ್ಮ ಆಯುಷ್ಯು 150 ವರ್ಷಗಳ ಕಾಲ ಆಗುವುದು. ತಂದೆ ಹೇಳುತ್ತಾರೆ, ಎಷ್ಟು ಯೋಗ ಜೋಡಿಸುತ್ತೀರಾ ಅಷ್ಟು ಆಯುಷ್ಯು ವೃದ್ಧಿ ಆಗುವುದು. ತಾವು ಈಶ್ವರನ ಜೊತೆ ಯೋಗ ಜೋಡಿಸಿ ಯೋಗೇಶ್ವರ ಆಗುತ್ತೀರಾ. ಮನುಷ್ಯರಂತೂ ಭೋಗೇಶ್ವರ ಆಗಿದ್ದಾರೆ. ಹೇಳುತ್ತಾರೆ ವಿಕಾರಿಗಳು ಮೂತ್ ಪಲಿತಿ ಕಪ್ಪಡ್ದೋಯೆ. ಕೊಳಕಾಗಿರುವಂತಹ ಬಟ್ಟೆಯನ್ನು ತೊಳೆಯಲು ಭಗವಂತ ಬಂದಿದ್ದಾರೆ. ಬಾಬಾ ಹೇಳುತ್ತಾರೆ, ನನಗೆ ಡೋಬಿ ಅಂತ ಹೇಳುತ್ತೀರಾ. ನಾನು ಎಲ್ಲ ಆತ್ಮರನ್ನು ಶುದ್ಧ ಮಾಡುತ್ತೇನೆ. ಅನಂತರ ನಿಮಗೆ ಶರೀರವೂ ಸಹ ಶುದ್ಧವಾಗಿರುವುದು ಸಿಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಸೆಕೆಂಡಿನಲ್ಲಿ ಪೂರ್ತಿ ವಿಶ್ವದ ಆತ್ಮರೂಪಿ ಬಟ್ಟೆಗಳನ್ನು ಶುದ್ಧ ಮಾಡುತ್ತೇನೆ. ಕೇವಲ ಮನ್ಮನಾಭವ ಆಗಿರುವುದರಿಂದ ಆತ್ಮ ಮತ್ತು ಶರೀರ ಪವಿತ್ರವಾಗುವುದು. ಮಂತ್ರನೇ ಅಲ್ವಾ? ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಷ್ಟು ಸಹಜ ಉಪಾಯ. ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ. ನಡೆಯುತ್ತಾ ತಿರುಗಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿರಿ. ಬೇರೆ ಯಾವುದೇ ಕಷ್ಟ ತಮಗೆ ಕೊಡುವುದಿಲ್ಲ. ಕೇವಲ ನೆನಪು ಮಾಡಬೇಕು. ಈಗ ನಿಮ್ಮ ಒಂದೊಂದು ಸೆಕೆಂಡಿನಲ್ಲಿ ಹತ್ತುವ ಕಲೆಯಾಗುವುದು. ಬಾಬಾ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಸೇವಾದಾರಿಯಾಗಿ ಬಂದಿದ್ದೇನೆ. ನೀವು ಕರೆದಿದ್ದೀರಾ, ಏ ಪತಿತ ಪಾವನ ಬನ್ನಿ ಎಂದು, ನಮ್ಮನ್ನು ಪಾವನ ಮಾಡಿ ಎಂದು. ಸರಿ ಮಕ್ಕಳೇ, ನಾನು ಬಂದಿದ್ದೇನೆ ಅಂದಾಗ ಸೇವಾದಾರಿ ಆಗಿದ್ದೇನೆ ಅಲ್ವಾ? ಯಾವಾಗ ತಾವು ಬಹಳ ಪತಿತರಾಗುತ್ತೀರಾ ಆಗ ಜೋರಾಗಿ ಕಿರುಚುತ್ತೀರಾ. ಈಗ ನಾನು ಬಂದಿದ್ದೇನೆ, ಕಲ್ಪ ಕಲ್ಪವೂ ಬಂದು ತಾವು ಮಕ್ಕಳಿಗೆ ಈ ಮಂತ್ರವನ್ನು ಕೊಡುತ್ತೇನೆ. ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ. ಮನ್ಮನಾಭವದ ಅರ್ಥವೂ ಇದೆ. ಮನ್ಮನಾಭವ ಮಧ್ಯಾಜಿ ಭವ, ಅರ್ಥಾತ್ ತಂದೆಯನ್ನು ನೆನಪು ಮಾಡಿದಾಗ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ತಾವು ಬಂದಿದ್ದೀರಾ ವಿಷ್ಣುಪುರಿಯ ರಾಜ್ಯವನ್ನು ಪಡೆಯಲು. ರಾವಣಪುರಿಯ ನಂತರ ವಿಷ್ಣುಪುರಿ, ಕಂಸಪುರಿಯ ನಂತರ ಕೃಷ್ಣಪುರಿ. ಎಷ್ಟು ಸಹಜವಾಗಿ ತಿಳಿಸಲಾಗುವುದು. ತಂದೆ ಹೇಳುತ್ತಾರೆ, ಈ ಹಳೆಯ ಪ್ರಪಂಚದ ಜೊತೆ ಮಮತ್ವವನ್ನು ತೆಗೆಯಿರಿ. ಈಗ ತಾವು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೀರಾ. ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ನೆನಪಿನಿಂದಲೇ ತಮ್ಮ ಪಾಪವೆಲ್ಲ ಭಸ್ಮವಾಗುವುದು. ಇಷ್ಟು ಸಾಹಸವೂ ಸಹ ಇಟ್ಟುಕೊಳ್ಳಬೇಕು. ಅವರಂತೂ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ತಿಳಿದುಕೊಳ್ಳುತ್ತಾರೆ ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆ ಎಂದು. ಆದರೆ ಬ್ರಹ್ಮ ತತ್ವವಂತೂ ಇರುವಂತಹ ಸ್ಥಾನವಾಗಿದೆ. ಅವರು ತಪಸ್ಸಿನಲ್ಲಿ ಕುಳಿತುಕೊಳ್ಳುತ್ತಾರೆ ಅಷ್ಟೇ. ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆಂದು ಹೇಳುತ್ತಾರೆ. ಆದರೆ ವಾಪಸ್ಸಂತೂ ಯಾರೂ ಹೋಗಲಾಗುವುದಿಲ್ಲ. ಬ್ರಹ್ಮ ತತ್ವದ ಜೊತೆ ಯೋಗ ಜೋಡಿಸುವುದರಿಂದ ಪಾವನರಂತೂ ಆಗುವುದಿಲ್ಲ. ಒಬ್ಬರೂ ಸಹ ಹೋಗಲಾಗುವುದಿಲ್ಲ. ಪುನರ್ಜನ್ಮವಂತೂ ಪಡೆಯಲೇಬೇಕು. ತಂದೆ ಬಂದು ಸತ್ಯವನ್ನು ಹೇಳುತ್ತಾರೆ. ಸತ್ಯ ಕಂಡವನ್ನು ಸತ್ಯ ಬಾಬಾರವರೇ ಸ್ಥಾಪನೆ ಮಾಡುತ್ತಾರೆ.
ರಾವಣ ಬಂದು ಸುಳ್ಳಿನ ಖಂಡವನ್ನು ತಯಾರು ಮಾಡುತ್ತಾರೆ. ಈಗ ಇದಾಗಿದೆ ಸಂಗಮ ಯುಗ. ಇದರಲ್ಲಿ ತಾವು ಉತ್ತಮರಿಗಿಂತಲೂ ಉತ್ತಮರಾಗುತ್ತೀರಾ. ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎಂದು ಹೇಳಲಾಗುವುದು. ತಾವು ಕವಡೆಯಿಂದ ವಜ್ರದ ಸಮಾನ ಆಗುತ್ತೀರಾ. ಇದು ಬೇಹದ್ದಿನ ಮಾತಾಗಿದೆ. ಉತ್ತಮರಿಗಿಂತಲೂ ಉತ್ತಮರು ದೇವತೆಗಳಾಗಿದ್ದಾರೆ. ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಾವು ಕುಳಿತಿದ್ದೀರಾ. ತಮ್ಮನ್ನ ಪುರುಷೋತ್ತಮರನ್ನಾಗಿ ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಆಸ್ತಿ ತಮಗೆ ಕೊಡಲಾಗುವುದು. ಮತ್ತೆ ತಾವು ಯಾಕೆ ಮರೆಯುತ್ತೀರಾ? ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಮಕ್ಕಳು ಹೇಳುತ್ತೀರಾ, ಬಾಬಾ ಕೃಪೆ ಮಾಡಿ, ನಾವು ನಿಮ್ಮನ್ನು ಮರೆಯಬಾರದು, ಆ ರೀತಿ ಕೃಪೆ ಮಾಡಿ ಬಾಬಾ ಎಂದು ಹೇಳುತ್ತೀರಾ. ಇದು ಹೇಗೆ ಸಾಧ್ಯ? ಬಾಬಾರವರ ಮಾರ್ಗದರ್ಶನದಂತೆ ನಡೆಯಬೇಕು ಅಲ್ವಾ? ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತಾವು ಪತಿತರಿಂದ ಪಾವನರಾಗುತ್ತೀರಾ. ಆಜ್ಞೆಯಂತೆ ನಡಿಬೇಕು ಅಲ್ವಾ? ಆಜ್ಞೆಯಂತೆ ನಡೆಯಿರಿ. ಬಾಕಿ ಆಶೀರ್ವಾದ ಏನು ಮಾಡಲಿ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಪ್ರತಿ ಮಾರ್ಗದರ್ಶನದಂತೆ ನಡೆದು ಸ್ವಯಂವನ್ನು ಕವಡೆಯಿಂದ ವಜ್ರದ ಸಮಾನ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದು ಸ್ವಯಂನ ವಸ್ತ್ರವನ್ನು ಅಂದರೆ ಆತ್ಮನನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ಈಗ ಹೊಸ ಮನೆಯಲ್ಲಿ ಹೋಗಬೇಕು. ಆದ್ದರಿಂದ ಈ ಹಳೆಯ ಮನೆಯ ಜೊತೆ ಬೇಹದ್ದಿನ ವೈರಾಗ್ಯ ಇಟ್ಟುಕೊಳ್ಳಬೇಕು. ನಶೆ ಇರಬೇಕು. ಈ ಹಳೆಯ ಸ್ಮಶಾನದಲ್ಲಿ ನಾವು ಸ್ವರ್ಗವನ್ನು ತಯಾರು ಮಾಡಬೇಕು. ಈ ಹಳೆಯ ಸ್ಮಶಾನ ಕಲಿಯುಗವನ್ನೇ ಸತ್ಯಯುಗವನ್ನಾಗಿ ಮಾಡಬೇಕು. ವರದಾನ: ದಯೆಯ ದೃಷ್ಟಿಯ ಮೂಲಕ ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿ ಮಾಡುವಂತಹ ಜ್ಞಾನಪೂರ್ಣರಾಗಿರಿ. ವರದಾನದ ವಿಶ್ಲೇಷಣೆ: ಯಾವ ಮಕ್ಕಳು ಅನ್ಯರ ಸಂಸ್ಕಾರಗಳನ್ನು ತಿಳಿದು ಸಂಸ್ಕಾರ ಪರಿವರ್ತನೆಯ ಲಗನಿನಲ್ಲಿ ಇರುತ್ತಾರೆ, ಇವರಿರುವುದೇ ಹೀಗೆ ಎಂದು ಎಂದಿಗೂ ಯೋಚಿಸುವುದೇ ಇಲ್ಲ, ಅವರಿಗೆ ಹೇಳಲಾಗುವುದು ಜ್ಞಾನಪೂರ್ಣರು ಎಂದು. ಅವರು ಸ್ವಯಂವನ್ನು ನೋಡಿಕೊಳ್ಳುತ್ತಾರೆ ಮತ್ತು ನಿರ್ವಿಘ್ನರಾಗಿ ಇರುತ್ತಾರೆ. ಅವರ ಸಂಸ್ಕಾರ ತಂದೆಯ ಸಮಾನ ದಯಾಹೃದಯ ಆಗಿರುತ್ತೆ. ದಯೆಯ ದೃಷ್ಟಿ ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿ ಮಾಡುತ್ತದೆ. ಈ ರೀತಿ ದಯಾಹೃದಯಿ ಮಕ್ಕಳು ಎಂದಿಗೂ ಪರಸ್ಪರದಲ್ಲಿ ಘರ್ಷಣೆ ಮಾಡಿಕೊಳ್ಳುವುದಿಲ್ಲ. ಅವರು ಸುಪುತ್ರರಾಗಿ ಸಾಕ್ಷಿಯನ್ನು ಕೊಡುತ್ತಾರೆ, ಸಬೂತ್ ಕೊಡುತ್ತಾರೆ. ಸ್ಲೋಗನ್: ಸದಾ ಪರಮಾತ್ಮನ ಚಿಂತನೆ ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ. ಅವರಿಗೆ ಯಾವುದೇ ಪ್ರಕಾರದ ಚಿಂತೆ ಇರಲು ಸಾಧ್ಯವಿಲ್ಲ. ಸದಾ ಪರಮಾತ್ಮನ ಚಿಂತನೆ ಮಾಡುವವರೇ ನಿಶ್ಚಿಂತ ಚಕ್ರವರ್ತಿಗಳು. ಅವರಿಗೆ ಯಾವುದೇ ಪ್ರಕಾರದ ಚಿಂತೆ ಇರುವುದಿಲ್ಲ. ಅವ್ಯಕ್ತ ಇಶಾರೆ: ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸ್ವಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡರಲ್ಲೂ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಆಜಿ ಅಂತ ಹೇಳಬೇಕು, ಆಜಿ ಮಾಡಬೇಕು. ಈ ರೀತಿ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತಾ ಹೋಗಿ. ಸೇವೆಯ ಉನ್ನತಿಗಾಗಿಯೂ ಮತ್ತು ಸ್ವ ಉನ್ನತಿಗಾಗಿಯೂ ಏಕತೆ ಇರಬೇಕು. ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಆಜಿ ಮಾಡಬೇಕು. ಈ ರೀತಿ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತಾ ಹೋಗಿರಿ. ಹೀಗೆ ದಾದಿಯವರ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಇತ್ತು. ಹಾಗೆ ತಾವು ರತ್ನಗಳ ಸಂಘಟನೆ ಪಕ್ಕಾ ಇರಬೇಕು. ಆಗ ಸಂಘಟನೆಯ ಶಕ್ತಿ ಏನು ಬೇಕದನ್ನು ಮಾಡಬಹುದು. ಸಂಘಟನೆಯ ಗುರುತಿನ ಸ್ಮಾರಕವಾಗಿದೆ ಪಂಚಪಾಂಡವರು. ಒಗ್ಗಟ್ಟಿನ ಗುರುತಿಗಾಗಿ ಪಾಂಡವರನ್ನು ತೋರಿಸಲಾಗುವುದು. ಅಷ್ಟು ಯಾವಾಗ ಸಂಘಟನೆಯಲ್ಲಿ ಏಕತೆ ಇರತ್ತೆ ಆಗ ಏನು ಬೇಕೋ ಮಾಡಬಹುದು.
ಓಂ ಶಾಂತಿ.